ಎಲ್ಲ ರಹಸ್ಯ ಸಭೆಗಳನ್ನ ಅಥವಾ ಇತರ ಸಭೆಗಳು ಮಾಡ್ತಾರೆ, ಎಲ್ಲವನ್ನೂ ಕೂಡ ಹೈಕಮಾಂಡ್ ಸೂಕ್ಷ್ಮವಾಗಿ ಗಮನಿಸ್ತಾ ಇದೆ. ಮಾಹಿತಿ ರವಾನೆ ಆಗುತ್ತೆ, ಅದಕ್ಕೆ ಅಂತ ಪ್ರತ್ಯೇಕವಾದಂತ ಒಂದು ಟೀಮೇ ಇದೆ ಅಂತ ಹೇಳಿದೆ. ವರದಿಗಳು ಹೋಗ್ತಿದ್ದಾವೆ ಅಂತ ಹೇಳಿದ್ರು. ಅಲ್ಲ, ಅದು ಪಕ್ಷದ ವಿರೋಧವಾಗಿದ್ದರೆ ಓಕೆ, ಅದ್ರ ಬಗ್ಗೆ ಏನಾರು ಹೆದರ್ಬೋದು, ಮಾಡ್ಬೋದು. ನಮ್ಮ ಪಕ್ಷ ಕಟ್ಟಲಿಕ್ಕೆ ನಾವು ಕೂಡಿದ್ರೆ ಅದು ಯಾಕೆ ಹೆದರುವಂಥ ಅವಶ್ಯಕತೆ ಇಲ್ಲ. ಪಕ್ಷದ ಪರವಾಗಿ ನಿಂತಿದ್ವಿ, ಪಕ್ಷಕ್ಕೆ 12 ಗಂಟೆ ನಾವು ಟೈಮ್ ಕೊಟ್ಟಿದ್ದೀವಿ. ನಾವು ಯಾರಿಗೆ ಹೆದರಬೇಕಾದ ಅವಶ್ಯಕತೆ ಇಲ್ಲ. ಹೆಚ್ಚು ಟೈಮ್ ಕೊಡೋರು ನಾವೇ ಪಕ್ಷಕ್ಕೆ. ಕೆಲವ್ರ ಪ್ರಚಾರ ಜಾಸ್ತಿ ಆಗ್ತೈತೆ, ಕೆಲವ್ರ ಪ್ರಚಾರ ಆಗೋಲ್ಲ. ತೆರೆಮರೆಯಲ್ಲಿ ಪಕ್ಷಕ್ಕೆ ದುಡಿತಾರೆ, ಅವ್ರು ಯಾರು ಫ್ರಂಟ್ ಲೈನ್ ಬರೋಲ್ಲ. ಊರಲ್ಲಿ ತಮ್ಮ ಸ್ವಂತ ದುಡ್ಡಿನಿಂದ ಪಕ್ಷಕ್ಕೆ ಕಟ್ತಾರೆ. ಅವ್ರು ಯಾರು ಬೆಂಗಳೂರಲ್ಲಿ ಹೈಲೈಟ್ ಆಗೋಲ್ಲ. ಏರ್ಪೋರ್ಟ್ ರಸ್ತೆಯಲ್ಲಿ ಪೋಸ್ಟರ್ದವ್ರು ಹೈಲೈಟ್ ಆಗ್ತಾರೆ, ದೊಡ್ಡ ದೊಡ್ಡ ಪೋಸ್ಟರ್ ಹಾಕೋತಾರೆ. ಸೊ ಅದನ್ನು ಗಮನಿಸ್ತೈತೆ, ಯಾರು ಕೆಲಸ ಮಾಡ್ತಾರೆ ಪಕ್ಷಕ್ಕೆ ಅದನ್ನು ಕೂಡ ಗಮನಿಸ್ತದೆ ಪಕ್ಷ. ಯಾರು ನಿಷ್ಠೆ, ಸೇವೆ, ಅದನ್ನು ಕೂಡ ಪಕ್ಷ ಗಮನಿಸ್ತದೆ. ನೀವು ಏನಾದರೂ ರಾಜ್ಯದ ವರದಿಯನ್ನು ಕೊಟ್ಟಿದ್ರೆ ಸರ್, ಇದೇನು ಬೆಳವಣಿಗೆಗಳ ಬಗ್ಗೆ? ಇಲ್ಲ, ವರದಿ ಏನು ಕೊಟ್ಟಿಲ್ಲ. ವರದಿ ಯಾವುದೇ ಕೊಟ್ಟಿಲ್ಲ ರೀ. ಸರ್, ಕಮ್ಯುನಿಟಿ ಸಚಿವರು ಭೇಟಿ ಯಾಕೆ ಸರ್? ಯಾವುದ್ರೆ ನೀವು ಮಾದೇವ್ ಅವ್ರು ಭೇಟಿ ಮಾಡಿ, ಪರಮೇಶ್ವರ್ ಭೇಟಿ ಮಾಡಿ, ಎಲ್ಲೋ ಒಂದು ಕಡೆ ಈ ಚರ್ಚೆ ನಡುವೆ ನೀವೆಲ್ಲ ಕಮ್ಯುನಿಟಿ ಸಚಿವರು ಒಂದು ಕಡೆ ಹೋದರೆ ದಲಿತರು ಮುಖ್ಯಮಂತ್ರಿ ಮಾಡಬೇಕು ಅನ್ನೋದ್ರ ಬಗ್ಗೆ ಏನಾದರೂ ಚರ್ಚೆ ಮಾಡ್ತಾರೆ? ಇಲ್ಲ, ಹಂಗಿಲ್ಲ. ಅದು ಪ್ರಶ್ನೆ ಎಲ್ಲ ನೋಡಿ, ಈಗ CM ವಿಚಾರ ಪ್ರಶ್ನೆ ಬರೋದಿಲ್ಲ ಅಂಥ ಸನ್ನಿವೇಶ ಕೂಡ ನಮ್ಮ ಮುಂದೆ ಇಲ್ಲ ಅಂತ ನಾವು ಹೇಳ್ತಾ ಇದ್ದೀವಿ. ಸೊ ಈಗ ಯಾರೋ ದಲಿತರಾಗೋದಾಗಲಿ ಇನ್ಯಾರೋ ಆಗೋದಂಥ ಪ್ರಶ್ನೆ ಇಲ್ಲ. ಪ್ರಯತ್ನಗಳೇನಾದ್ರು ನಡೀತಾ ಇದೆಯಾ ಸರ್ ರಾಜ್ಯಕ್ಕೆ? ಅದನ್ನ ನಮ್ಮ ಕೈಲಿಲ್ಲ, ಅದು ಹೈಕಮಾಂಡ್ ಕೈಯಲ್ಲಿದೆ. ಹೈಕಮಾಂಡ್ಗೆ ಯಾರಿಗೆ ಹೇಳ್ತಾರೆ ಅವ್ರು ಆಗ್ತಾರೆ. ಸದ್ಯಕ್ಕೆ ಪರಿಸ್ಥಿತಿ ಇಲ್ಲದೆ ಇರ್ಬೋದು, ಅಂದ್ರೆ ಮುಂದಿನ ತನಿಖೆಗೆ ಇಡಿ ಕೂಡ ಎಂಟ್ರಿ ಆಗಿದೆ, ನಾಳೆ CBI ಬರ್ಬೋದು ಬೇರೆ ಪ್ರಕರಣದಲ್ಲಿ. ಅಂತ ಪರಿಸ್ಥಿತಿ ಬಂದಾಗ ಅನಿವಾರ್ಯ ಆಗ್ಬೋದಲ್ಲ ಸರ್? ನೋಡಲ್ಲ, ಯಾಕೆ ಕ್ಲೀನ್ ಚೀಟ್ ಕೊಟ್ಟದ್ದು ಸಾಕಷ್ಟು ಉದಾಹರಣೆ. ಇಡಿ, ಇನ್ಕಮ್ ಟ್ಯಾಕ್ಸ್, CBI ಅದರ ಕ್ಲೀನ್ ಚೀಟ್ ಕೊಟ್ಟದ್ದು ಭಾಳಷ್ಟು ಅದಾವೆ. ಹಿಂದಿನ ನಮ್ಮ 13 ಸರ್ಕಾರದಲ್ಲಿ ಸಾಕಷ್ಟು ಕ್ಲೀನ್ ಚೀಟ್ ಕೊಟ್ಟಿದ್ದಾರೆ. ಇದು ರಾಜ್ಯ ಸರ್ಕಾರ ಮಾಡಿದ್ದು ಸರಿ ಇದೆ ಅಂತ ಹಾಗೆ ಯಾಕೆ ಆಗಬಾರ್ದು? ನಾವು ಈಗ ಎಲ್ಲ ಹಿಂಗೆ ಆಗ್ತೈತೆ, ಅವ್ರು ಬಂದರೆ ಅಂತ ಯಾಕೆ ಈಗ